ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ, ವೈಜ್ಞಾನಿಕ ತಳಹದಿಯ ಮಾಸ ಭವಿಷ್ಯ. ಈಗ ಹೊಸ ವರ್ಷದ 2026 ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗ್ರಹಗಳು ಯಾವ ರಾಶಿಯಲ್ಲಿದೆ, ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಮೇಯ್ನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ, ಈ ಭವಿಷ್ಯವನ್ನು ನೋಡ್ಕೊಳ್ಳೋಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ. ಲಗ್ನದಿಂದ ನೋಡ್ಕೊಂಡಿದ್ರೆ 100 ಭಾಗ ಫಲ, ರಾಶಿಯಿಂದ ನೋಡ್ಕೊಂಡಿದ್ರೆ 50% ಫಲ, ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ, ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಬರೀ 25% ಫಲವನ್ನು ಇದು ಸೂಚಿಸುತ್ತೆ. ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ. ಯಾರಿಗೂ ಇಂಡಿವಿಜುವಲ್ ಬಗ್ಗೆ, ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ. ಸಾಕಷ್ಟು ಜನರಿಗೆ ಏನಂದರೆ, ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ನಾವು ಈ ರಾಶಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು, ದಶಾಭುಕ್ತಿಗಳು, ಜಾತಕದಲ್ಲಿರ್ತಕ್ಕಂಥ ದೋಷಗಳು, ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿರ್ತಕ್ಕಂಥ ಒಬ್ಬ ಅಸ್ಟ್ರಾಲಜರ್ ಹತ್ರ ತಿಳ್ಕೊಂಡು ಇದನ್ನು ತುಲನೆ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಎನಿವೆ, ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ. ಮೊದಲನೇದಾಗಿ ಗುರು ಭಗವಾನರು ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ, ರಾಹು ಭಗವಾನರು ಕುಂಭ, ಸಿಂಹರಾಶಿಯಲ್ಲಿ ಕೇತು ಭಗವಾನರು. ಕುಜರು ಈ ತಿಂಗಳ 16ನೇ ತಾರೀಕು ಧನಸ್ಸು ರಾಶಿಯಿಂದ ಉಚ್ಚ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ. ಹಾಗೆ ಸೂರ್ಯ ಭಗವಾನರು ಜನವರಿ 14, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗುತ್ತೆ ನೋಡಿ. ಸೂರ್ಯ ಭಗವಾನರು 14ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಇದು ಮಕರ ಸಂಕ್ರಾಂತಿ. ಶುಕ್ರ ಭಗವಾನರು 13ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. 17ನೇ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ. ಮಕರ ರಾಶಿಯಲ್ಲಿ 4 ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ. ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ. ನೆಕ್ಸ್ಟ್ ರಾಶಿ, ಕೊನೆಯ ರಾಶಿ, ಜನವರಿ ತಿಂಗಳು 2026 ಮೀನರಾಶಿ. ಮೀನರಾಶಿಯವರಿಗೆ ಸೆಕೆಂಡ್ ಹಾಫಲ್ಲಿ ತುಂಬ ಅದೃಷ್ಟ ಬರ್ತಾ ಇದೆ. ಲಾಭಸ್ಥಾನದಲ್ಲಿ 4 ಗ್ರಹ ಬರ್ತಾ ಇದೆ. 14ನೇ ತಾರೀಕು ಸೂರ್ಯ, 13ನೇ ತಾರೀಕು ಶುಕ್ರ, 16ನೇ ತಾರೀಕು ಕುಜ, 17ನೇ ತಾರೀಕು ಬುಧ. ಈ 4 ಗ್ರಹ ನಿಮ್ಮ ಲಾಭಸ್ಥಾನಕ್ಕೆ ಬಂದು ಆಲ್ ಆಫ್ ಸಡನ್ ಇಷ್ಟು ದಿವಸ ನಿಮ್ಗೆ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಆಲ್ ಆಫ್ ಸಡನ್ ಹೊಸ ಜವಾಬ್ದಾರಿಗಳು ಬರ್ತಕ್ಕಂಥದ್ದು, ಏನಾದರೂ ಒಂದು ಇಂಪಾರ್ಟೆಂಟ್ ಮಾಡಬೇಕು ಅಂತ ಪೆಂಡಿಂಗ್ ಇಟ್ಕೊಂಡಿರೋ ಕೆಲಸಗಳು, ಮನೆ ಕೆಲಸನೋ, ವೆಹಿಕಲ್ ತೊಗೊಳ್ಳೋದು, ಇಲ್ಲ ಬಂಗಾರ ತೊಗೊಳ್ಳೋದು, ಎಲ್ಲ ಕೆಲಸಗಳು ಒಟ್ಟಿಗೆ ಕೂಡಬಾರದು. ಉದ್ಯೋಗದಲ್ಲಿ ಕೂಡ ಅನುಕೂಲಗಳಿದೆ. ಗುರುಬಲ ಇಲ್ಲ ಅಂದರೂ ಕೂಡ ಮೊದಲನೇ ಅರ್ಧದಲ್ಲಿ ಕರ್ಮಸ್ಥಾನದಲ್ಲಿ ಬುಧ ಶುಕ್ರ ಇರೋದ್ರಿಂದ ಉದ್ಯೋಗಕ್ಕೆ ಅವಕಾಶಗಳು ಸಿಗ್ತಕ್ಕಂಥದ್ದು. ಮತ್ತು ರವಿ ಕುಜ 11ನೇ ಮನೆಯಲ್ಲಿದ್ದರೆ ರಾಜಕೀಯ ನಾಯಕರಿಗೆ, ಎಸ್ಪೆಷಲಿ ಯಾರು ಪಾಲಿಟಿಕ್ಸಲ್ಲಿ ಇರ್ತಾರೋ, ಸರ್ಕಾರದ ಸೇವೆ ಮಾಡ್ತಾ ಇರ್ತಾರೋ, ಕ್ಲಾಸ್ 1 ಕಾಂಟ್ರಾಕ್ಟರ್ಸು, ಇದು ಪಬ್ಲಿಕ್ ಸರ್ವಿಸ್ ಮಾಡ್ತಕ್ಕಂಥವ್ರಿಗೆ, ಗೌರ್ಮೆಂಟ್ ಡಾಕ್ಟರ್ಸು, ಎಲ್ಲ ರೀತಿಯಲ್ಲಿ ಸರ್ಕಾರಕ್ಕೆ ಸಂಬಂಧ ಇರತಕ್ಕಂಥವ್ರಿಗೆ ಒಳ್ಳೆಯ ಅನುಕೂಲ ಇದೆ. ಸಡನ್ನಾಗಿ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರ್ತಕ್ಕಂಥದ್ದು, ಒಂದು ಸ್ಪೆಷಲ್ ಇನ್ಕಮ್ಸ್ ಅಂತ ಪ್ಯಾಕೇಜ್ ಕೂಡ ಸಿಗ್ತಕ್ಕಂಥದ್ದು, ಪೆಂಡಿಂಗ್ ಇರ್ತಕ್ಕಂಥ ಬಿಲ್ಸು ಒಂದು ಕಾಂಟ್ರಾಕ್ಟರ್ಗೆ ಸಿಕ್ಬಿಡ್ತಕ್ಕಂಥದ್ದು, ಈ ರೀತಿಯಾಗಿ ಒಳ್ಳೆ ಫಲಗಳಿದೆ. ಆದರೆ ನಿಮ್ಮ ರಾಶಿಯಲ್ಲಿ ಶನಿ ಭಗವಾನರಿದ್ದಾರೆ.
ತುಂಬ ಟೆಂಪ್ಟ್ ಆಗಿಬಿಡಬಾರ್ದು. ಎಲ್ಲವನ್ನು ಕೂಡ ಸಾವಧಾನವಾಗಿ ಕೂಲಂಕುಷವಾಗಿ ಆಲೋಚನೆ ಮಾಡಿ. ಯಾರ ಗೌರ್ಮೆಂಟ್ ಜಾಬ್ ಕೊಡ್ತಾರೆ ಅಂದರು, ಟೈಮ್ ಚೆನ್ನಾಗಿದೆ, ಹೋಗೊಂದು 5 ಲಕ್ಷ ಕೊಟ್ರೆ ಅವನು ಇವತ್ತು ನಾಳೆ ಅಂತೇಳಿ ಯಾವ ಕೆಲಸನ ಆಗೋದಿಲ್ಲ, ಕೊಟ್ಟಿರೋ ದುಡ್ಡು ಬರೋದಿಲ್ಲ, ಉದ್ಯೋಗನೂ ಸಿಕ್ಕಲ್ಲ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತೊಗೊಂಡು ವಿವೇಚನ ಶಕ್ತಿಯಿಂದ ನಿಮ್ಮ ಇಂಟರ್ವ್ಯೂಸ್ಗೆಲ್ಲ ಪ್ರಿಪೇರ್ ಆಗಿ ಚೆನ್ನಾಗಿ ಮಾಡಿ. ಭೂಮಿ ವಿಚಾರದಲ್ಲಿ ಕೂಡ ಲಾಭ ಇದೆ. ಒಂದು 4 ಕಡೆ ನೋಡಿ, ಭೂಮಿ ನೋಡಿ, ಆಮೇಲೆ ಪೇಪರ್ಸನ್ನು ಅಡ್ವೊಕೇಟ್ಗೆ ಒಂದು ಇಬ್ಬರು ಅಡ್ವೊಕೇಟ್ಸ್ಗಾದರೂ ತೋರಿಸಿ ಒಪಿನಿಯನ್ ತೊಗೊಳ್ಳಿ. ಯಾಕಂದರೆ ಲಕ್ಷಾಂತರ ರೂಪಾಯಿ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದು ಸರ್ತಿ ನಾವು ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕು. ಯಾಕಂದರೆ ಭೂಮಿ ವಿಚಾರದಲ್ಲಿ ಮತ್ತು ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಇಂಥದನ್ನು ಕೂಡ ನಿಮ್ಮ ಹೆಸರಲ್ಲಿ ಬೇಗ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಭೂಮಿ ರೇಟೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನ ಅದನ್ನು ಬೇರೆಯವರು ಕೂಡ ಲಪ್ಸಾಯೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಾನಾ ರೀತಿಯಾಗಿ ಜನ ಡಿಜಿಟಲ್ ಮುಖಾಂತರ ಮೋಸ ಮಾಡ್ತಕ್ಕಂಥವ್ರು, ಯಾವುದೋ ಒಂದು ರೀತಿಯಲ್ಲಿ ಸ್ಕೀಮನ್ನು ತೊಗೊಂಡು ಬಂದು ನಿಮ್ಮ ಹತ್ರ ದುಡ್ಡು ತೊಗೊಳ್ಳೋರು ಕೂಡ ಬರ್ತಾರೆ. ಯಾಕಂದರೆ ದುಡ್ಡು ಓಡಾಡ್ತಾ ಇರುತ್ತಲ್ಲ. ಜಾಗ್ರತೆಯಿಂದ ಇರಿ. ಏನು ಸೇಫ್ ಇನ್ವೆಸ್ಟ್ಮೆಂಟ್ಸೋ, ಈ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರ ಹತ್ರ ಹೋಗಿ ಒಪಿನಿಯನ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ರಾಹು 12ನೇ ಮನೆಯಲ್ಲಿರೋದ್ರಿಂದ ಸರಸ್ವತಿ ಆರಾಧನೆ ಮಾಡಿ. ಸರಸ್ವತಿ ಅಷ್ಟೋತ್ತರ ಪ್ರತಿನಿತ್ಯ ಓದ್ತಾ ಬಂದಿದ್ರೆ ಸರಸ್ವತಿ ನಿಮ್ಮ ನಾಲಿಗೆ ಮೇಲೆ ಇದ್ದು ನಿಮ್ಮ ವಾಕ್ಚಾತುರ್ಯದಿಂದ, ನಿಮ್ಮ ಕವಿತಾ ಸಾಮರ್ಥ್ಯದಿಂದ, ನಿಮ್ಮ ಊಹಾಪೋಹ ಜ್ಞಾನದಿಂದ ಅಭಿವೃದ್ಧಿ ಆಗತ್ತೆ. ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ. ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿದೆ ಸರ್, ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ, ಯಾವುದಾದ್ರೂ ಒಂದು ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ, ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವಿದ್ಯಾಭ್ಯಾಸ, ಇದಾದ ಮೇಲೆ ಉದ್ಯೋಗ, ಮದುವೆ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು. ಈಗ ಮದುವೆ, ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ. ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ. ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ. ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ. ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು. ಯಾರಿಗೂ ಉದ್ಯೋಗ ಇರುತ್ತೋ, ಯಾವನಿಗೂ ಸಂಪಾದನೆ ಇರುತ್ತೋ ಅವನಿಗೆ ದರಿದ್ರ ಇರಲ್ಲ ಅಂತ. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ, ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಇದು ಅನ್ವಯಿಸೋದಿಲ್ಲ. ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ. ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ. ಒಂದು ಲೆಮನ್ ತಗೊಳ್ಳಿ, ನಿಂಬೆಹಣ್ಣು, ಅದನ್ನು 4 ಭಾಗಗಳಾಗಿ ಮಾಡಿ. ಈ 4 ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನಲ್ಲೂ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ. ಕಾಲು ತೊಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ. ಇದನ್ನು ನೀವು 7 ದಿವಸ 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಟಿ ಇದ್ದರೆ ನಿಮಗೆ ಇದು ಫಲ ಕೊಡುತ್ತೆ. ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತ ಇರ್ತಾವೆ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ, ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತವೆ. ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ. ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ, ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ, ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ, ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ, ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ. ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗಿದ್ರೆ ಅವು ಕೂಡ ಇದ್ರ ಜೊತೆಗೆ ನೀವು ಪಾಲನೆ ಮಾಡಿ. ಮೊದಲನೇ ಮಂತ್ರ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಎರಡನೇ ಮಂತ್ರ ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ. ದೃಷ್ಟಿದೋಷ ಆಗಿರ್ಬೋದು, ದಾಟ ದೋಷ ಆಗಿರ್ಬೋದು, ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ
ಇನ್ನೇನು ಸಿಕ್ಬಿಡತ್ತೆ, ಫೈನಲ್ HR ರೌಂಡ್ ಇದೆ, ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ. ಇದು ತಂತ್ರಬಾಧೆ, ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿ ದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಈ ಮಂತ್ರಗಳನ್ನು ನೀವು 108 ಹೇಳ್ಕೋಬೋದು. ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ನೀವು ಒಂದು ಅಲಾರಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನು ದಿನಕ್ಕೆ 11 ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ. ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗದಲ್ಲಿ ಇರೋರು ಕೂಡ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ. ಈ ಮಂತ್ರಗಳು ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. ಈ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲ ಅಂದರೆ ಒಂದು ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಅಸ್ಟ್ರಾಲಜರ್ಗೆ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.